ಮೋದಿ ಸರ್ಕಾರ ನಡೀತಾ ಇರೋದನ್ನೇ ಓನ್ಲಿ ಅಂಬಾನಿ, ಅದಾನಿ, ಅಮಿತ್ ಶಾ ಇವರಿಗೇನು ಒಂದಷ್ಟು ಬಟ್ಟೆ, ಊಟ, ತಿಂಡಿ ಅಷ್ಟೇ. ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಮೋದಿ ಅವರಾದ್ರೆ ಉತ್ತಮ ಅಂತ ನಮ್ಗೆ ಅನಿಸ್ತಾ ಇದೆ. ದೇಶ ಮುಂದುವರಿಯೋದಕ್ಕೆ ಏನೇನ್ ಬೇಕು ಅದನ್ನ ಮಾಡಿದ್ದಾರೆ. ಅದಕ್ಕಾಗಿ ಬೇಕಾಗಿಲ್ಲ ಮೋದಿ. ಯಾರೋ ಬೇಕಾಗೋರು ಹೇಳ್ಬೋದು, ಸುಮ್ಮನೆ ಹುಚ್ಚುಚ್ಚಾಗಿ ಹೇಳ್ಬೋದು ಅಷ್ಟೇ. ಮೋದಿ ಅವರು ಬಂದ ಮೇಲೆ ಟೋಟಲ್ ಜಗತ್ತಿಗೆ ಗೊತ್ತು ಇಂಡಿಯಾ ಏನು. ನಾವು ಬಂಡವಾಳ ಹಾಕ್ತಿವಿ, ಮೋದಿ ಕೊಟ್ಟಿದ್ದ ಅದಕ್ಕೆ ಡಬಲ್ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಅದಕ್ಕೊಂದು ಮಿತಿ ಇದೆ. ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಸಿಎಂ ಆಮೇಲೆ ಯೋಚನೆ. ಮೋದಿ ತಿನ್ನ ಅನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ತುಂಬಾ ಕಷ್ಟ ಆಗಿದೆ ಪಬ್ಲಿಕ್. GST, ಗೂಗಲ್ ಪೇ ದುಡ್ಡೇ ಓಡಾಡ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ. ಓದ್ದಿರೋರಿಗೆ ತುಂಬಾ ಹೊಡ್ತಾ ಮೋದಿ ಇದ್ದ. ಕಾಂಗ್ರೆಸ್ ಸರ್ಕಾರ 10 ವರ್ಷ ಹಿಂದೆ ಇದ್ದಾಗಲೇ ಈ ಕೆಲಸನ ಅವ್ರು ಅವಾಗಲೇ ಮಾಡ್ಬಿಟ್ಟು ವೋಟಿಂಗ್ ಕಿಮ್ಮಕ್ಕೆ ಅವಾಗಲೇ ತಗೋಬಹುದಾಗಿತ್ತಲ್ಲ. ಅದ್ರ ಬಗ್ಗೆ ಗಾದೆ ಮಾತಿದೆ, ಬೀದಿ ನಾಯಿಗಳು ಬೊಗಳೋದ್ರೆ ದೇವಲೋಕ ಹಾಳಾಗಲ್ಲ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಮೋದಿ ಅವ್ರನ್ನ ಸೋಲಿಸೋ ಸಾಧ್ಯನೇ ಇಲ್ಲ. ಸಿದ್ಧಾರ್ಥ ಹೆಗಡೆ ಸತ್ತೋಗಿದ್ದು ನೋಟ್ ಅಮಾನತ್ ಮಾಡಿ ಎಷ್ಟು ಕೆಲಸ ಹೋಯ್ತು. ಇವನು ಓಡೋಗಿದ್ದಾಕೆ ವಿಠಲ್ ಮಲ್ಯ ನೋಟ್ ಅಮಾನತ್ ಮಾಡಿದ ತಕ್ಷಣ ಓಡಿ. ನೆಕ್ಸ್ಟ್ ಶ್ರೀಲಂಕಾ ಟೈಪ್ ಆಗಿ ನೆಕ್ಸ್ಟ್ ಮೋದಿ. ನಮಸ್ತೆ ಸರ್. ನಮಸ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈಗ ಪ್ರಧಾನ ಮಂತ್ರಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ? ಮೋದಿ ಅವರಾದ್ರೆ ಉತ್ತಮ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಸರ್, ಯಾಕೆ ಮೋದಿ ಅವರು ಆಗ್ಬೇಕು ಅಂತ ಅನಿಸ್ತಾ ಇದೆ? ಅವರು ದೇಶದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ದೇಶ ಮುಂದುವರಿಯೋದಕ್ಕೆ ಏನೇನು ಬೇಕು ಅದನ್ನು ಮಾಡಿದ್ದಾರೆ. ಅದಕ್ಕಾಗಿ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಅವ್ರು ದೇಶವನ್ನು ಮುಂದುವರಿಸಲಿಲ್ವಲ್ಲ. 70 ವರ್ಷ ರಾಜ್ಯಭಾರ ಮಾಡಿ ದೇಶವನ್ನು ಮುಂದುವರಿಸಲಿಲ್ಲ, ಅನುಕೂಲ ಮಾಡಲಿಲ್ಲ. ಇದೇನೋ ದುಡ್ಡು ಕೊಟ್ಬಿಟ್ಟು ಆ ಟೈಮಿಗೆ ನೀವು ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹತ್ರ ಓಟ್ ಹಾಕಿಸ್ಕೊಂಬಿಟ್ರೆ ಆಗುತ್ತಾ? ದೇಶ ಮುಂದುವರಿಬೇಕಲ್ವ. ದೇಶ ಪ್ರಪಂಚದಲ್ಲೆಲ್ಲ ಹೊಗಳ್ತಾ ಇದ್ದಾರೆ ತಾನೇ ಈಗ ನಮ್ಮ ದೇಶ ಹೇಗಿದೆ ಏನು ಅಂತೇಳಿ. ಅದಕ್ಕಾಗಿ ಅವರೇ ಬರಬೇಕು ಮೋದಿ ಅಂತ ನಮ್ಮ ಅಭಿಪ್ರಾಯ. ಈಗ ಮೋದಿ ಅವರು ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಇದು ಚುನಾವಣೆ ಗಿಮಿಕ್ಕು. ಲೋಕಸಭಾ ಎಲೆಕ್ಷನ್ ಬರಬೇಕಾದ್ರೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡುವಂತಹ ಅವಶ್ಯಕತೆ ಇತ್ತ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ರಾಮ ಮಂದಿರ ಉದ್ಘಾಟನೆ ಯಾರಿದ್ರೂ ಮಾಡಲೇಬೇಕಾಗತ್ತೆ. ಈಗ ಕಾಂಗ್ರೆಸ್ ಪಕ್ಷದವರು ಇದ್ದರೂ ಅಕಸ್ಮಾತ್ ಅದು ರೆಡಿ ಆಗಿದ್ದರೆ ಅವಾಗ ಅವರೇ ಮಾಡ್ತಾಯಿದ್ರು. ಇವರೇ ಮಾಡಬೇಕು ಅಂತ ಅವರೇ ಮಾಡಬೇಕಂತ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಮಾಡ್ಬೋದು. ಅದಕ್ಕೇನು ಅದು ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ಹಿಂದೂ ಧರ್ಮದಲ್ಲಿ ರಾಮ ಅನ್ನೋದು ಒಂದು ದೇವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಅಷ್ಟೇ. ಇವರು ಅದಕ್ಕೆ ಬಣ್ಣ ಕಟ್ತಾರೆ ಕೆಲವರು. ಚುನಾವಣೆಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಯಾವುದೇ ಒಂದು ದೇವಸ್ಥಾನ ಇವ್ರ ಕಾಲದಲ್ಲಿ ಆದರೆ ಇವ್ರು ಮಾಡೋದಿಲ್ವಾ? ಹಾಗೆ ಅವ್ರು ಮಾಡೋದ್ರಿಂದ ತಪ್ಪೇನಿಲ್ಲ. ಈಗ ಬೆಲೆ ಏರಿಕೆ ಬಗ್ಗೆ ಮೋದಿ ಅವರು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನುವಂತಹ ಗುಮಾನಿ ಹಬ್ಬಿದೆ. ಅದ್ರ ಬಗ್ಗೆ ಗುಮಾನಿ ಒಳಗೆ ಇರುತ್ತೆ ಅದು ಅಷ್ಟೇ. ಜನಗಳಿಗೆ ಗುಮಾನಿನಲ್ಲೇ ಕುಂಡ್ರಿಸಿರ್ತಾರೆ. ಬೆಲೆ ಏರಿಕೆ ಮಾಡಿ ಯಾರು ಮಾಡಿದ್ದಾರೆ ಬೆಲೆ ಏರಿಕೆ? ಇವರೇ ಮಾಡಿರೋದು. ಈಗ ರೇಷನ್ ಬೆಲೆಗಳು ಜಾಸ್ತಿ ಆಗಿದೆ, ಸಿಲಿಂಡ್ರ್ ಜಾಸ್ತಿ ಆಗಿದೆ ಅಂದರೆ ಅದು ಆವಾಗಲಿಂದ ಜಾಸ್ತಿ ಇದ್ದೇ ಇದೆ. ಅದೆಲ್ಲ ಏನಿತ್ತು ತೊಂದರೆ ಇಲ್ಲ. ಈಗ ರೇಷನ್ ಜಾಸ್ತಿ ಆಗಿದೆ, ದುಡ್ಡು ಎಲ್ಲಿಂದ ತೊಗೊಂಬರ್ತಾರೆ? ಈಗ ನೀವೇ ನೋಡ್ತಾ ಇದ್ದೀರಾ ಬಸ್ಸು ಫ್ರೀ ಅಂತೇಳಿ. ಅದರಿಂದ ಈ ಆಟೋದವ್ರಿಗೆ ತೊಂದರೆ ಆಗಿದೆ. ಅವ್ರು ನಮಗೆ ವ್ಯಾಪಾರ ಆಗ್ತಾಯಿಲ್ಲ ಅಂತಾರೆ. ಅದಕ್ಕೆ ಯಾರು ಹೊಣೆ? ಇವ್ರು ಯಾಕೆ ಮಾಡಬೇಕಾಗಿತ್ತು? ಅದು ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಿದೆ, ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗಿದೆ. ಅವ್ರ ಸಮಯಕ್ಕೆ ಅವರು ಕಾಲೇಜ್ಗೆ ತಲುಪೋಕ್ಕಾಗ್ತಾಯಿಲ್ಲ. ಇದೆಲ್ಲ ಆಗಿದೆಯಲ್ಲ. ಅವ್ರು ಫ್ರೀ ಕೊಟ್ಬಿಟ್ರು ಸರಿ, ಅದು ವಯಸ್ಸು ನೋಡಿ ಕೊಟ್ಟಿದ್ರೆ ಪರವಾಗಿರಲಿಲ್ಲ. ವಯಸ್ಸಾದವರಿಗೆ ಫ್ರೀ ಆಗಿ ಹೋಗಲಿ ಅಂತ. ಇವರು ಇದು ಮಾಡೋಕ್ಕಿಂತ ಹೆಲ್ತ್ಗೆ, ಎಜುಕೇಷನ್ಗೆ ಫ್ರೀ ಮಾಡಿದರೆ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತದೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳು ಕೆಲವು ಕಡೆ ಹೋಗ್ತಾ ಇಲ್ಲ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಮಾತು ಇರ್ಬೋದು. ಕೆಲವು ಕಡೆ ಹೋಗ್ತಾ ಇಲ್ಲ ಅನ್ನೋ ಎಲ್ಲ ಹೇಳ್ತಾರಲ್ಲ, ಟಿ ವಿ ಮಾಧ್ಯಮದಲ್ಲೇ ಹೇಳ್ತಾರೆ ಹೋಗ್ತಾ ಇಲ್ಲ ಅಂತೇಳಿ. ಕೆಲವರು ಜನ ಬಂದಿದೆ ಅಂತಾರೆ, ಬಂದಿರೋರಿಗೆ ಸಂತೋಷ ಆಗಿದೆ. ಬಂದಿರೋರು ಬರ್ದೇ ಇರೋರು ಬೈಕೊಳ್ತಾ ಇದ್ದಾರೆ ನಮಗೆ ಬಂದಿಲ್ಲ ಅಂಥೇಳಿ. ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳಲ್ಲಿ ನಿಮಗೆ ಒಪ್ಪಿಗೆ ಇದೆಯಾ? ಅದಿಷ್ಟ ಆಗಿದೆಯಾ? ಯಾವ ಥರ? ಅದು ನಮಗಿಷ್ಟ ಇಲ್ಲ. ಯಾಕೆ ಸರ್? ಈ ಸೋಂಬೇರಿ ಆಗ್ತಾರೆ ಜನ. ಈಗ ಬೇಕಂತ ಸುತ್ತಕ್ಕೆ ಹೋಗ್ತಾರೆ ಮನೇಲಿರೋರು. ಒಂದು ತರಕಾರಿ ತೊಗೊಂಬರ್ಬೇಕಾದ್ರೂ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ತೀನಿ, ಫ್ರೀ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತಾರೆ. ಈಗ ಎಷ್ಟೋ ಜನ ಹಾಗೆ ಸುತ್ತಾ ಇದ್ದಾರೆ, ಫ್ರೀ ಅಲ್ವಾ? ಅದಕ್ಕಾಗಿ ಅದೇ ನಾನೇನು ಹೇಳಿದೆ, ವಯಸ್ಸಾದವ್ರಿಗೆ ಕೊಟ್ಟಿದ್ರೆ ಪಾಪ ಅವ್ರಿಗೂ ದುಡ್ಡಿರಲ್ಲ ಓಡಾಡಲಿಕ್ಕೆ, ಅವರು ಫ್ರೀ ಅಂತ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು. ವಯಸ್ಸಿರೋರು ಹೆಂಗನೋ ಹೋಗ್ತಾರೆ. ಅದು ನನ್ನ ಅಭಿಪ್ರಾಯ.
ಈಗ ಪ್ರಧಾನ ಮಂತ್ರಿ ಯಾರು ಆಗ್ತಾರಲ್ವಾ, ರಾಹುಲ್ ಗಾಂಧಿ ಆಗಿರ್ಲಿ ಅಥವಾ ಮೋದಿ ಅವರಾಗಿರ್ಲಿ, ಅವರಿಂದ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ದೇಶಕ್ಕೋಸ್ಕರ ಪ್ರಧಾನ ಮಂತ್ರಿಗಳು ಈ ಕೆಲಸವನ್ನ ಮಾಡಬೇಕು ಅಂತ. ಎಜುಕೇಷನ್ ಒಂದು, ಹೆಲ್ತ್ ಒಂದು ಫ್ರೀ ಮಾಡಿದ್ರೆ ಒಳ್ಳೆಯದು. ಯಾರಾದರೂ ಆಗಿರಲಿ, ಅವ್ರು ರಾಹುಲ್ ಗಾಂಧಿನೇ ಆಗಿರಲಿ ಅಥವಾ ಮೋದಿಜಿಯವರೇ ಆಗಿರಲಿ, ಎಜುಕೇಷನ್ನು ಮತ್ತು ಹೆಲ್ತನ್ನ ಫ್ರೀ ಮಾಡಿಕೊಟ್ರೆ ಒಳ್ಳೆಯದು. ಈಗ ಯುವಜನರು ವೋಟ್ ಹಾಕ್ಲಿಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಈಗ ಜಸ್ಟ್ ವೋಟಿಂಗ್ ಕಾರ್ಡ್ ಬಂದಿರುತ್ತೆ, ಲೋಕಸಭಾ ಎಲೆಕ್ಷನ್ ಅಲ್ಲಿ ನಾವು ವೋಟ್ ಹಾಕೋಣ ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತಾರೆ? ಓದಿರೋ ಮಕ್ಕಳು ಚೆನ್ನಾಗಿ ಯೋಚನೆ ಮಾಡಿ ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟು ವೋಟ್ ಹಾಕಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ತೆ ಸರ್. ನಮಸ್ತೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಪ್ರಧಾನ ಮಂತ್ರಿ ಇನ್ಯಾರು ಆಗಬೇಕು? ನಮ್ಮ ಮೋದಿ ಅವರೇ ಆಗಬೇಕು. ಯಾಕೆ ಸರ್ ಮೋದಿ ಅವರೇ ಆಗ್ಬೇಕು? ಮೇಡಮ್, ನಾನು ಒಂದು 10 ವರ್ಷದ ಹಿಂದೆ ನನಗೆ ಸಂಬಳ ಬಂದ್ಬಿಟ್ಟು ಬರೀ 300 ರೂಪಾಯಿ ಇತ್ತು. ಈಗ ನಾನು ಸಂಪಾದನೆ ಮಾಡೋದು ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಕಡಿಮೆ ಅಂದ್ರೂ ಒಂದು 2000 ಚಿಲ್ಲರೆವರೆಗೂ ಮಾಡ್ತೀನಿ ಮೇಡಮ್. ಅವಾಗಿದ್ದಿದ್ದು ಹಂಗಿತ್ತು. ಇವಾಗ ನಾವು ಬೆಳವಣಿಗೆ ಆಗಿದ್ದೀವಿ, ಇವಾಗ ನಮ್ಮ ಸಂಪಾದನೆ ಜಾಸ್ತಿ ಆಗಿದೆ. ಅವರು ಪ್ರಧಾನಮಂತ್ರಿ ಆದಮೇಲೆ ನಾವು ಆರ್ಥಿಕತೆಯಲ್ಲಿ ನಾವು ಒಂದು 10 ರೂಪಾಯಿ ದುಡಿಮೆ ಮಾಡೋಂಗೆ ಆಗಿದ್ದೀವಿ. ಹಾಗಾಗಿ ಅವ್ರು ಬೇಕು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕರ್ನಾಟಕದ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ಬಾರ್ದು? ಖರ್ಗೆ ಅವ್ರು ಕರ್ನಾಟಕದಲ್ಲಿ ಫಸ್ಟ್ CM ಆಗಲಿ, ಆಮೇಲೆ ಅವ್ರು ಪ್ರಧಾನಮಂತ್ರಿ ಯೋಚನೆ ಮಾಡೋಣ. ಓಕೆ, ಪ್ರಧಾನಿ ಅವರು ಮೋದಿ ಅವರು ಆಗ್ಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಮೋದಿ ಅವರ ಯಾವ ಒಂದು ಕಾರ್ಯಗಳು ಅಥವಾ ಕೆಲಸಗಳು ನಿಮ್ಗೆ ಅಷ್ಟೊಂದು ಖುಷಿ ತಂದಿದೆ? ಅವ್ರು ಬಂದ ಮೇಲೆ ಏನಂತ ಖುಷಿ ಪಡೋದು ಅಂದರೆ, ಪ್ರತಿಯೊಂದು ಜಾಗದಲ್ಲೂ ನಾನು ನೋಡಿಲ್ಲ, ಆದರೆ ನಾನು ಕೇಳ್ಪಟ್ಟಿರೋ ಹಾಗೆ ನಮ್ಮ ಇಂಡಿಯಾ ಅಂದರೆ ಕಡಿಮೆ ಅಂದರೆ ಒಂದು 6 ಕಂಟ್ರಿ 7 ಕಂಟ್ರಿ ಅವಾಗ ಗೊತ್ತಿತ್ತು ಅಷ್ಟೇ. ಇಂಡಿಯಾ ಅಂದರೆ ಅಲ್ಲಿ ಒಂದು 6-7 ಕಂಟ್ರಿಗೆ ಮಾತ್ರ ಇಂಡಿಯಾ ಅನ್ನೋದು ಗೊತ್ತಿತ್ತು. ಇವಾಗ ಮೋದಿಯವ್ರು ಬಂದ ಮೇಲೆ ಟೋಟಲ್ ಜಗತ್ತಿಗೆ ಗೊತ್ತು ಇಂಡಿಯಾ ಏನು ಅನ್ನೋದು. ಇಂಡಿಯಾ ಬೆಳವಣಿಗೆ ಗೊತ್ತಾಗಿರೋದು ಮೋದಿಯವ್ರು ಬಂದ ಮೇಲೆ. ಹಾಗಾಗಿ ಓಕೆ ಸರ್, ಈಗ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಈಗ ಏನು ಜನವರಿ 22ನೇ ತಾರೀಕಿಗೆ ಆಗೋದಿದೆ. ಆ ವಿಚಾರಕ್ಕೋಸ್ಕರ ವಿರೋಧ ಪಕ್ಷದವರಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದು ಲೋಕಸಭೆ ಚುನಾವಣೆ ಓಟ್ಗಳನ್ನ ಪಡೆಯುವಂತಹ ಗಿಮಿಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮಾತು? ಇನ್ನೇನು ಹೇಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ಈ ಕೆಲಸನ ಅವರೇ ಮಾಡ್ಬೋದಾಗಿತ್ತಲ್ಲ ಮೇಡಮ್. ಕಾಂಗ್ರೆಸ್ ಸರ್ಕಾರ 10 ವರ್ಷದ ಹಿಂದೆ ಇದ್ದಾಗಲೇ ಈ ಕೆಲಸನ ಅವ್ರು ಅವಾಗಲೇ ಮಾಡಿಬಿಟ್ಟು ಓಟಿನ ಕಿಮ್ಮಕ್ಕೆ ಅವಾಗಲೇ ತೊಗೋಬೋದಾಗಿತ್ತಲ್ಲ. ಅದ್ರ ಬಗ್ಗೆ ಇವ್ರು ಬಂದ್ಬಿಟ್ಟು ಇವ್ರು ತೊಗೋತಾ ಇರೋ ಅವಶ್ಯಕತೆ ಏನೈತೆ? ಅದ್ರ ಅವಶ್ಯಕತೆ ಅವ್ರು ಮಾಡ್ತಾ ಇರೋದು ಸುಳ್ಳು ಅಪರಾಧ. ಓಕೆ ಸರ್, ಇವಾಗ ಮೋದಿ ಅವ್ರ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಲೆ ಆರೋಪ ಮಾಡಿದ್ದಾರೆ, ಇನ್ನೂ ಬೆಳವಣಿಗೆ ಮಾಡಲಿ, ಇನ್ನೂ ಆರೋಪ ಮಾಡಲಿ ಮೇಡಮ್. ಇನ್ನೂ ನನ್ನ ಕೈಯಿಂದ ನಾನು ದುಡಿಮೆ ಮಾಡ್ತೀನಿ. ಇನ್ನೂ ಇಂಡಿಯಾಗೋಸ್ಕರ ನಾನು ಇನ್ನೂ 10 ರೂಪಾಯಿ ದುಡಿಮೆ ಮಾಡಿ ಇನ್ನೂ ಕಷ್ಟಪಟ್ಟು ಇನ್ನೂ ಟ್ಯಾಕ್ಸ್ ಕಟ್ಟಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ನಮ್ಮ ಇಂಡಿಯಾ ಬೆಳವಣಿಗೆ ಆಗ್ತಿದೆ, ನಮ್ಮ ಯೋಗ್ಯತೆ ನಮಗೆ ಹೆಚ್ಚಳಿಕೆ ಮಾಡ್ತಿದ್ದಾರೆ. ಹಾಗಾಗಿ ನಾವು ಮೋದಿ ಅವರಿಗೆ ಓಟ್ ಹಾಕ್ತೀವಿ. ಸರ್, ಇನ್ನೊಂದು ಮಾತು ಅನ್ನೋದಾದ್ರೆ, ಮೋದಿ ಅವ್ರನ್ನ ಸೋಲ್ಸೋಕೆ ವಿಪಕ್ಷ ನಾಯಕರುಗಳಾಗಿರ್ಬೋದು ಅಥವಾ ರಾಜಕಾರಣದವರಾಗಿರ್ಬೋದು ತುದಿಗಾಲಲ್ಲಿ ನಿಂತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಮಾತಾಡೋಕೆ ಇಷ್ಟಪಡ್ತೀರಾ? ಅವ್ರನ್ನ ಸೋಲ್ಸಕ್ ಆಗುತ್ತೆ ಅನ್ಸುತ್ತಾ ಅಥವಾ ಇಲ್ಲ ಅನ್ಸುತ್ತಾ? ಯಾವ ತರ? ಯಾವುದೇ ಕಾರಣಕ್ಕೂ ಅವ್ರನ್ನ ಮೀರ್ಸೋಕ್ಕೆ ಅವ್ರಿರೋವರೆಗೂ ಅವ್ರನ್ನ ಸೋಲ್ಸೋಕ್ಕೆ ಚಾನ್ಸೇ ಇಲ್ಲ, ಚಾನ್ಸ್ ಆಗೋದು ಇಲ್ಲ. ಗಾದೆ ಮಾತಿದೆ, ಬೀದಿ ನಾಯಿ ಬೊಗಳೋದ್ರೆ ದೇವಲೋಕ ಹಾಳಾಗೋಗಲ್ಲ ಅನ್ನೋದು ಗಾದೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಮೋದಿ ಅವ್ರನ್ನ ಸೋಲ್ಸೋಕೆ ಸಾಧ್ಯನೇ ಇಲ್ಲ. ಈಗ ಸ್ಟೇಟ್ ಗೌರ್ಮೆಂಟಿಗೆ ಬರೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳು ನಿಮಗೆ ಓಕೆ ಅಂತ ಅನ್ಸಿದ್ಯಾ? ಅದು ಓಕೆ ಮಾಡಿದಾಗಿಂದ ನಮ್ಮ ದುಡಿಮೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಮೇಡಮ್. ಇದು ಓಕೆ, BJP ಸರ್ಕಾರ ಇದ್ದಾಗ ನಾವು ಆರಾಮಾಗಿ ದುಡಿಮೆ ಮಾಡ್ತೇವೆ. ಲಾಕ್ಡೌನ್ ಟೈಮಲ್ಲೂ ನಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ದುಡಿಮೆ ಬಗ್ಗೆ. ಈಗ ಬಸ್ಸು ಮತ್ತು ಅದು ಇದೆಲ್ಲ ಫ್ರೀ ಬಿಟ್ಟಿದ ಮೇಲೆ ನಮಗೆ ಕಡಿಮೆಯಿಂದ ದಿವಸಕ್ಕೆ 1000 ರೂಪಾಯಿ ದುಡಿಮೆ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. 800 ರೂಪಾಯಿ ದುಡಿಮೆ ಮಾಡಿದ್ರೆ 400 ರೂಪಾಯಿ ನಾವು ಗ್ಯಾಸ್ಗೆ ಹಾಕಬೇಕಾಗುತ್ತೆ. ಊಟ ತಿಂಡಿ ಎಲ್ಲ ಹೋಗ್ಬಿಟ್ಟು ಮನೆಗೆ 300 ಇಲ್ಲ 350 ಅಷ್ಟೇ ತೊಗೊಂಡೋಗೋಕ್ಕಾಗ್ತಾಯಿದೆ ಇದು ಸದ್ಯಕ್ಕೆ. ಇವಾಗ ಕೊಟ್ಟಿರುವಂತ ಅಷ್ಟು ಭಾಗ್ಯಗಳು, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಅಷ್ಟು ಭಾಗ್ಯಗಳು ಎಲ್ಲರಿಗೂ ಸಮಾನವಾಗಿ ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಇದ್ರ ಬಗ್ಗೆ ನಿಮ್ಮ ಮಾಹಿತಿ? ಹೌದು ಮೇಡಮ್, ನಮ್ಮ ಹೆಂಡತಿಗೆ 2 ತಿಂಗಳೇನೋ ಬಂದಿದೆ ಅಷ್ಟೇ 2000 ರೂಪಾಯಿ ಅಕ್ಕಿ ಭಾಗ್ಯ, ಅಕ್ಕಿ ದುಡ್ಡು ಅಷ್ಟೇ. ಮತ್ತು ಇದು 2000 ರೂಪಾಯಿ ಬರೀ 2 ತಿಂಗಳಾಗಿದೆ. ಅವ್ರ ಸರ್ಕಾರ ಕೂತ್ಕೊಂಡೆ ಆಗಲೇ 8-9 ತಿಂಗಳಾಗ್ತಾಯಿದೆ. ನಮ್ಮ ಮನೆಗೆ ಬಂದಿರೋದು ಬರೀ 2 ತಿಂಗಳು ಬಂದಿದೆ. ನಮ್ಗೆ ಬಂದಿಲ್ಲ ಅಂತ ಹೇಳಲಿಲ್ಲ, ನಮಗೂ 2,000 ರೂಪಾಯಿ 2 ತಿಂಗಳದ್ದು ಬಂದಿದೆ, 2 ತಿಂಗಳು ಅಕ್ಕಿ ದುಡ್ಡು ಬಂದಿದೆ.
ಈಗ ಪ್ರಧಾನಮಂತ್ರಿ ಆದ್ರೆ ಯಾರಾದ್ರೂ ಆಗಿರ್ಬೋದು, ಬಿಜೆಪಿಯಿಂದ ಆಗಿರ್ಬೋದು, ಕಾಂಗ್ರೆಸ್ ಇಂದ ಆಗಿರ್ಬೋದು, ಯಾರೇ ಪ್ರಧಾನಮಂತ್ರಿ ಆದ್ರೂ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಪ್ರಧಾನಿ ಅವರಿಂದ? ಅಂದ್ರೆ ಯಾವ ತರ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಇವಾಗ ಸಿದ್ದರಾಮಯ್ಯ ಅವರು ಫ್ರೀ ಬಿಟ್ಟಿದ್ದಾರೆ ಇವತ್ತು. ಆ ಥರದ್ದೇ ಸ್ಕೂಲ್ ಅಡ್ಮಿಷನ್ದೆಲ್ಲ ಇವಾಗ ಪ್ರೈವೇಟಲ್ಲಿ ತುಂಬ ಡೊನೇಷನ್ ತೊಗೊಳ್ತಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 50% ಆದರೂ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ಅನಿಸುತ್ತೆ. ಅದು ಮತ್ತು ಮೆಡಿಷನ್ದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಗೆ ಓಕೆ ಆಗುತ್ತೆ. ಇವಾಗ ಮೋದಿ ಅವ್ರ ಕಡೆಯಿಂದ ಮೋದಿ ಕ್ಲಿನಿಕ್ ಅಂತಿದೆ, ಮೋದಿ ಮೆಡಿಕಲ್ ಅಂತ, ಅದರಲ್ಲಿ ಪರವಾಗಿಲ್ಲ. ಅದರಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಇಲ್ಲಿ ಪ್ರೈವೇಟಲ್ಲಿ ತೊಗೊಂಡ್ರೆ 100 ರೂಪಾಯಿ ಮಾತ್ರೆ, ಅದರಲ್ಲಿ 15-20 ರೂಪಾಯಿಗೆಲ್ಲ ಸಿಗುತ್ತೆ. ಅದು ಆ ಥರ ಬಂದರೆ ಓಕೆ. ಈಗ 18 ವರ್ಷ ಮೇಲ್ಪಟ್ಟವರು, 19 ವಯಸ್ಸಿಗೆ ಬಂದವರು, ಈಗ ನಾನು ಲೋಕಸಭಾ ಎಲೆಕ್ಷನ್ಗೆ ವೋಟ್ ಹಾಕಬೇಕು, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಪ್ಪ ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಯುವ ಜನತೆ. ಅವರಿಗೆ ಏನಾದರೂ ಬುದ್ಧಿ ಮಾತು ಹೇಳಬೇಕು ಅಂದರೆ, ನಾಳೆ ನಿಮ್ಮ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ, ನಾಳೆ ನಿಮ್ಮ ನಿಮ್ಮ ದುಡಿಮೆ ಆಗಲಿ, ಏನೇ ಆಗಲಿ, ನಿಮ್ಮ ಬೆಳವಣಿಗೆ ಆಗಲಿ, ನೀವು ಚೆನ್ನಾಗಿರಬೇಕಾದ್ರೆ ಮೋದಿಯವ್ರಿಗೆ ವೋಟ್ ಹಾಕಿ. ನಿಮ್ಮ ಜೀವನನೂ ನಾಳೆ ದಿವಸ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಯಾರು ಪ್ರಧಾನಿ ಅಂದರೆ ಈಗ ಇಂಡಿಯಾ ಅಂತ ಮಾಡಿದಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬರು ಆದರೆ ಒಳ್ಳೆಯದು. ಯಾಕೆಂದರೆ ಈ ಮೋದಿ ಅನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಆಗಿದೆ ಪಬ್ಲಿಕ್ಕಿಗೆ. ಈ GST, ಆಮೇಲೆ ಇದು ಯಾವುದು ಗೂಗಲ್ ಪೇ, ಪೇ ಎಲ್ಲ ದುಡ್ಡೇ ಓಡಾಡ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ. ಓದಿರೋರಿಗೆ ತುಂಬ ಹೊಡ್ತಾ ಮೋದಿಯಿಂದ. ನಾವೆಲ್ಲ ಓದಿಲ್ಲ, ತುಂಬ ಕಷ್ಟ ಆಗ್ತದೆ. ಎಲ್ಲೋದ್ರೂ ಗೂಗಲ್ ಕೇಳ್ತಾರೆ, ಎಲ್ಲೋದ್ರೂ ಫೋನ್ಪೇ ಮಾಡಿ ಅಂತಾರೆ, ಎಲ್ಲ ಅಕೌಂಟಲ್ಲಿ ತೋರಿಸಿ ಅಂತಾರೆ. ತುಂಬ ತೊಂದರೆ ಕೊಟ್ಟಿದ್ದಾನೆ ಮೋದಿ. ಇಡೀ ಬೇಕಾಗೇ ಇಲ್ಲ ಮೋದಿ. ಯಾರೋ ಬೇಕಾಗೋರು ಹೇಳ್ಬೋದು, ಸುಮ್ಮನೆ ಹುಚ್ಚುಚ್ಚಾಗಿ ಹೇಳ್ಬೋದು ಅಷ್ಟೇ. ಮೋದಿ ಬಂದಮೇಲೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಇಂಡಿಯಾ ಅಂತ ಮಾಡಿದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ, ಅದರಲ್ಲಿ ಏನಿಲ್ಲ. ಮೋದಿಗೆ ಈಗ ಮುಂಚೆನೇ ಇಮೇಜ್ ಇಲ್ಲ, ಡೌನ್ ಆಗಿದೆ. ಈ ಥರ ಅವ್ರು ಯಾವುದು ಏನು ಅವರ ಇದು ಲೈಫಲ್ಲಿ ಯಾವೊಂದು ಫ್ಯಾಕ್ಟ್ರಿ ಒಂದು ಯಾವುದನ್ನ ಆಗಲಿ 2-3 ಕೋಟಿ ಜನ ಕೆಲಸ ಕಳ್ಕೊಂಡವ್ರೆ. ಬರೀ IT ಓದ್ದವ್ರಿಗೆ ಒಂದು ಒಳ್ಳೆಯದಾಗಿದೆ. ಮತ್ತು ಬೇರೆ ಏನಿಲ್ಲ, ಬರೀ ಟ್ಯಾಕ್ಸ್ ಅಷ್ಟೇ. ಟ್ಯಾಕ್ಸ್ ವಸೂಲಿ ಮಾಡೋದು, ಸರ್ಕಾರ ನಡೆಸೋದು. ಬೇರೆ ನಮ್ಮ ಅಭಿಪ್ರಾಯದಲ್ಲಿ ಬರೀ ಟ್ಯಾಕ್ಸಿಂದ ಜೀವನ ಮಾಡ್ತಾರೆ ಹೊರತು ಇದು ಕೇಂದ್ರ ಸರ್ಕಾರ ಏನಿಲ್ಲ. 45,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ GST ವಾಪಸ್ ಕೊಡಬೇಕು. 1 ರೂಪಾಯಿ ಕೊಡಲಿಲ್ಲ. ಇಂಥದ್ರಿಂದ ಮೋದಿ ಬೇಕಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಖರ್ಗೆ ಅವರು ಆಗಿರ್ಬೋದು, ಯಾಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅನಿಸ್ತಾ ಇದೆ? ನಮಗೆ ಇಷ್ಟ. ಸ್ವಲ್ಪ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗ್ತದೆ. ಈ ಇಂಡಿಯಾ ಅಂತೇಳಿ ಮಾಡಿದ್ದಾರಲ್ಲ, ಅದು ಬಂದರೆ ಅಂತ. ಇವ್ರು ಇನ್ನೂ ಟೈಟ್ ಮಾಡ್ತಾರೆ. 500 ರೂಪಾಯಿ ನೋಟು ಬ್ಯಾನ್ ಮಾಡ್ತಾನೆ. ಬರೀ ಏನು 1 ರೂಪಾಯಿ ಏನು ಆ ಕಡೆ ಈ ಕಡೆ ಹೋಗಬಾರ್ದು. ಬರೀ ಗೌರ್ಮೆಂಟಿಗೆ ಇನ್ಕಮ್ ಆದರೆ ಏನು ಪ್ರಯೋಜನ? ನಾವು ಈಗ ದುಡಿಯೋದು, ಈಗ ನಾವು ಬಂಡವಾಳ ಹಾಕ್ತೀವಿ, ಮೋದಿ ಕೊಟ್ಟಿದ್ದು ನಾವು, ಅದಕ್ಕೆ ಡಬಲ್ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಅದಕ್ಕೊಂದು ಮಿತಿ ಇದೆ, ಕಡಿಮೆ ಮಾಡಲಿ. ಸ್ವಲ್ಪ ಏನಾದರೂ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗಲಿ. ಈಗ ಅವರು ಏನು ಸಿಕ್ಕಾಪಟ್ಟೆ ಓವರ್ ಆಗೋಯ್ತು. ಈಗ 500 ರೂಪಾಯಿ ಬಂದಾಗ್ಬಿಟ್ರೆ ಮಧ್ಯಮ ವರ್ಗದವರು, ಬಡವರು ಸತ್ತೋದ್ರು. ಓನ್ಲಿ ಗೌರ್ಮೆಂಟ್ ಕೆಲಸ ಮತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನಿಗೆ ಅನುಕೂಲ. ಈ ಮೋದಿ ಸರ್ಕಾರ ನಡೀತಾ ಇರೋದೇ ಓನ್ಲಿ ಅಂಬಾನಿ, ಅದಾನಿ, ಅಮಿತ್ ಶಾ ಇವರಿಗೇನು ಒಂದಷ್ಟು ಬಟ್ಟೆ, ಊಟ, ತಿಂಡಿ ಅಷ್ಟೇ. ಹೆಂಡ್ರಿಲ್ಲ, ಮಕ್ಕಳಿಲ್ಲ ಅಂತ ಆ ಥರ ನಡೆಯೋದು. ಅದು ನಡೆಸೋದೇ ಸರ್ಕಾರ ನಡೆಸೋದೇ ಅಮಿತ್ ಶಾನು, ಇವನು ಯಾರು ಅಮಿತ್ ಶಾ ಮತ್ತು ಅಂಬಾನಿ, ಅದಾನಿ. ಅದಕ್ಕೋಸ್ಕರ ಸರ್, ಈಗ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಾಹುಲ್ ಗಾಂಧಿ ಅವರ ಬಗ್ಗೆ. ಏನು ಅಂತಂದ್ರೆ, ಅವರ ವಂಶಸ್ಥರೇ ಅವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ. ಅಂದ್ರೆ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಅವರ ವಂಶಸ್ಥರೇ, ತಳಿಗಳೇ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಟೀಕೆಗಳು ಅಂತಾನೆ ಹೇಳ್ಬೋದು ಅದನ್ನ. ಅದು ಬರ್ತಾ ಇದೆ. ಅದ್ರ ಬಗ್ಗೆ ಯಾರು ವಂಶಸ್ಥರಿ ಏನು ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಆದವನು ಅವನ ಮಗನ ರೆಡಿ ಮಾಡ್ತಾನೆ, ಪ್ರಧಾನಮಂತ್ರಿ ಆದವ ಅವ್ರ ಮಕ್ಕಳನ್ನ ರೆಡಿ ಮಾಡ್ತಾರೆ. ವಾಸ್ತುನೇ ಹಂಗಲ್ಲ ಇಂಡಿಯಾದಲ್ಲಿ. ಮೋದಿಗೇನೋ ಮಕ್ಕಳಿಲ್ಲ, ಪರವಾಗಿಲ್ಲ. ಇವರು ಅಮಿತ್ ಶಾ ಮಗ ರೆಡಿ ಆಗಿದ್ದಾನೆ. ಆ ಥರ ಏನಿಲ್ಲ. ಸ್ವತಂತ್ರ ತಂದುಕೊಟ್ಟವರು ನೆಹರು, ಮೋತಿಲಾಲ್ ನೆಹರು ಎಲ್ಲ. ಅದರಿಂದ ಅವರು ವಂಶವನ್ನ ಏನು ಆ ಥರ ಏನಿಲ್ಲ. ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರನ್ನ ಇವರು ಖರ್ಗೆ ಅವರು ಇದ್ದಾರೆ, ಬೇಕಾದಷ್ಟು ಜನ ಲೀಡ್ರು ಇದ್ದಾರೆ. ಎಲ್ಲ ಸೇರಿ 20, 24, 25 ಪಕ್ಷ ಸೇರಿ ಆಗ್ತದೆ. ಅದರಲ್ಲಿ ಯಾರನ್ನ ಒಬ್ಬರನ್ನ ಸೆಲೆಕ್ಷನ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಇವಾಗ ನೀವು MLA ಆಗ್ತೀರಿ,
ನಿಮ್ಮ ಮಗನ MLA ಮಾಡಬೇಕು ಅಂತೀರಿ, ಮಂತ್ರಿ ಮಾಡಿ, ಆ ಥರ ಅದು ಸಹಜ. ಇದು ಇಂಡಿಯಾ ಹಿಸ್ಟ್ರಿನೇ ಹಂಗೆ. ಅವ್ರವ್ರ ಮಕ್ಕಳು ಬರ್ತಾರೆ ಮುಂದೆ. ಆ ಥರ ಏನು ಆಸೆ ಬೀಳುವಂಥ ಜನ ಅಲ್ಲ ರಾಹುಲ್ ಗಾಂಧಿ. ಆದರೂ ಆಗ್ಬೋದು, ಆದರೆ ಒಳ್ಳೆ ವಿದ್ಯಾವಂತ, ಒಳ್ಳೆಯವನು ಆಗಲಿ. ಅವರು ರಾಹುಲ್ ಗಾಂಧಿನೂ ಒಂದು ಸಾರಿ ಪ್ರಧಾನಮಂತ್ರಿ ಆದರೆ ಏನು ಮೋದಿನೇ ಇರಬೇಕಾ? ಮೋದಿನೇ ಇದ್ದ ಬಡವರಿಗೆಲ್ಲ ಕಷ್ಟ ಕೊಡ್ತಾರೆ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾವುದೂ ₹1 ಅಲ್ಲಾಡೋದಿಲ್ಲ. ಕೂಲಿ ಮಾಡೋರು, ಮಧ್ಯಮ ವರ್ಗದವರು ಸತ್ತೋದ್ರು ಈ ಕೇಂದ್ರ ಸರ್ಕಾರದಿಂದ. ಯಾರಿಗೂ ಅನುಕೂಲ ಆಗಿರ್ಬೋದು, ಅದು ಗೊತ್ತಿಲ್ಲ. ನಮಗಂತೂ ಅನಾನುಕೂಲ ಆಗಿದೆ. ಡೇ ಬೈ ಡೇ ಜನ ಸಾಯ್ತಾ ಇದ್ದಾರೆ ದುಡ್ಡೆಲ್ಲಿದೆ? ಇವರೇನು ಒಂದು ಫ್ಯಾಕ್ಟ್ರಿ ಯಾವುದನ್ನು ಓಪನ್ ಮಾಡಿದ್ದಾರೆ, ಏನಿಲ್ಲ. ಬರೋದು ನೀವು ದುಡ್ದಿದ್ದರಲ್ಲಿ GST ಕೊಡಿ, ಬ್ಯಾಂಕಲ್ಲಿ ಅಕೌಂಟ್ ಇಡಬೇಡಿ, ಎಲ್ಲ ಕೂಲಿ ಮಾಡಿ ಅಂತ ಅಷ್ಟೇ. ನೆಕ್ಸ್ಟ್ ಶ್ರೀಲಂಕಾ ಟೈಪ್ ಆಗ್ತದೆ ನೆಕ್ಸ್ಟ್ ಮೋದಿ ಬಂದರೆ. ಈಗ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಇದೆ, ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಅದನ್ನ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಅದು ಗೊತ್ತಿರುವಂತಹ ವಿಚಾರವಾಗಿದೆ. ಅದನ್ನ ವಿಪಕ್ಷ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಪಾಲಿಟಿಕ್ಸ್ ಗಿಮಿಕ್ಸ್ ಇದು, ಚುನಾವಣೆ ಹತ್ರ ಬಂದಿರೋ ದಿನನೇ ಮಾಡ್ಬೇಕಿತ್ತ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದು ನಿಜ ಹೌದಾ? ಹೌದು, ಅದು ಇನ್ನೂ ಕೆಲಸನೇ ಆಗಿಲ್ಲ, ಅರ್ಧಂಬರ್ಧಂ ಆಗಿದೆ. ಮೋದಿ ಡೇ ಬೈ ಡೇ ಡೌನ್ ಆಗಿದ್ರು. ಅದಕ್ಕೋಸ್ಕರವಾಗಿ ಅವರು ಇದನ್ನು ಇಟ್ಟರೆ, ಇದನ್ನೊಂದು ಓಪನ್ ಮಾಡಿಬಿಟ್ರೆ ಹಿಂದೂಗಳೆಲ್ಲ ಓಟ್ ಹಾಕ್ತಾರೆ, ಮತ್ತೆ ಬರ್ಬೋದು ಅಂತ. ಹೋದ ಸಾರಿನೂ ಬಂದಿದ್ದೇನಿಲ್ಲ, ಮಿಲ್ಟ್ರಿ 48 ಜನ ಸಾಯಿಸಿದ್ದು, ಇವರು ಗೆದ್ದಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ಕಾರ್ಯಕ್ರಮ. ಈಗ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮ್ಗೆ ಓಕೆ ಅಂತ ಅನ್ಸುತ್ತಾ? ನಮಗೆ ನೋಡ್ರಿ, ಅಷ್ಟು ಸೌಲಭ್ಯಗಳಲ್ಲ, ಬಡವರಿಗೆ ಒಳ್ಳೆಯದಾಗ್ತದೆ ಅಂತ. ಈಗ ತಿನ್ನೋದು ಬಿಟ್ಟು ಇವರು ಇದು ಮಾಡ್ಬೋದು. ಈಗ ಬೇಕಾದಷ್ಟು ಜನ ಈಗ ಮಂತ್ರಿಗಳು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇವರು ಸರ್ಕಾರ ನಡೆಸ್ಬೋದು. ಬೇಕಾದಷ್ಟು ಟ್ಯಾಕ್ಸ್ ಗಿಕ್ಸ್ ಎಲ್ಲ ಬರ್ತದೆ, ಬಡವರಿಗೆ ಅನುಕೂಲ ಆಗಿದೆ. ಅಕ್ಕಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಇದಿಲ್ಲ, ಎಲ್ಲ ಚೆನ್ನಾಗಿದೆ. ಏನಾಗಿದೆ, ಸ್ವಲ್ಪ ದಿನ ಆಯಿತು, ಎಲ್ಲ ಸರಿ ಹೋಗುತ್ತೆ. ಈಗ ಅದರಿಂದ ಬಡವರಿಗೆ ಹೆಲ್ಪ್ ಆಗಿದೆ. ಈಗ ಇದು ಕಟ್ಟಂಗಿಲ್ಲ, ಕರೆಂಟ್ ಬಿಲ್ಲು ಎಷ್ಟೋ ಜನರಿಗಾಗಿದೆ. ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಇದಿಲ್ಲ, ಅದ್ಯಾವುದೋ ಭಾಗ್ಯಲಕ್ಷ್ಮಿ ಎಲ್ಲ ಅನುಕೂಲ ಆಗಿದೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತದೆ. ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಜನರ ಮನೆಗೆ ಬಂದು ತಲುಪ್ತಾ ಇಲ್ಲ ಅನ್ನುವಂತಹ ಸುದ್ದಿ ಕೂಡ ಹಬ್ಬಿದೆ. ಅದ್ರ ಬಗ್ಗೆ ಈಗೆಲ್ಲ ತಲುಪಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ತಲುಪ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ಅದು ಸಡನ್ ಆಗಿ ಇವರು ಗುಂಡಾಂತರ ಮಾಡ್ಕೊಂಡು ಹೋಗಿದ್ರು BJP ಅವರು. ದುಡ್ಡಿಲ್ಲ, ದುಡ್ಡು ಬರಬೇಕು, ಎಲ್ಲ ಕಲೆಕ್ಷನ್ ಮಾಡಿ ಅದು ಇದಕ್ಕೆ ಟ್ಯಾಕ್ಸ್ ಹಾಕಿ ಎಲ್ಲ ಮಾಡಿ ಬಡವರಿಗೆ ಹಂಚ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ, ಬಡವರಿಗೆ ಚೆನ್ನಾಗಿ ಅನುಕೂಲ ಆಗಿದೆ. ಬಡವರಿಗೆ, ಮಧ್ಯಮ ವರ್ಗದವರು ಬದುಕ್ತೀವಿ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದೀವಿ. ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ. ಸರಿ ಸರ್, ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕಸ್ಮಾತ್ ಅಥವಾ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರಾಗಿರ್ಬೋದು CM ಅಂದರೆ ಪ್ರಧಾನಮಂತ್ರಿ ಆದರೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಈ ಥರದ್ದು ಮಾಡಬೇಕು, ಅವರು ಪ್ರಧಾನಿಗಳು ಯಾರೇ ಆದರೂ ಕೂಡ ಈ ಥರದ್ದೊಂದು ಮಾಡಬೇಕು ಅನ್ನೋಂಥ ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನು ಎಕ್ಸ್ಪೆಕ್ಟ್ ಇಲ್ಲ. ಪ್ರಧಾನಿ ಆದರೆ ಮೋದಿ ಅವರು ದುಡ್ಡೆಲ್ಲೂ ಓಡಾಡೋದಿಲ್ಲ, ಸತ್ತೋಬೇಕು ಪಬ್ಲಿಕ್ಕು. ಮಧ್ಯಮ ವರ್ಗದವರು ಇದು ಕೂಲಿ ಮಾಡೋರಿಗೆ ಏಟು, ಅವರು ದುಡ್ಡು ₹500 ಬ್ಯಾನ್ ಮಾಡ್ತಾರೆ. ಬರೀ ₹100, ₹200 ಇಷ್ಟಿಷ್ಟು ಬಂಡ್ಲು ಇಟ್ಕೊಂಡು ಹೋಗ್ಬೇಕು, ಕಾಲು ಕೈ ಕಟ್ ಮಾಡಿ ಸತ್ತೋಗ್ಬೇಕು ಅಷ್ಟೇನೇನೆ. ಇವ್ರು ಬಂದಮೇಲೆ ಸ್ವಲ್ಪ ಇದೆಲ್ಲ ಒಂದು ಸ್ವಲ್ಪ ಕಂಡೀಷನ್ ಮಾಡಿ ಏನೋ ಮಾಡ್ಬೋದು. ನೆಕ್ಸ್ಟ್ ಬಂದವರು ಸ್ವಲ್ಪ ಚೇಂಜಸ್ ಆಗ್ತದೆ, ಒಬ್ಬರಿಂದ ಒಬ್ಬರು ಬಂದಮೇಲೆ. ಇವ್ರೇನು ಗೊತ್ತಾ ನಿಮಗೆ, ₹100, ₹50, ₹20 ಕಾಯಿನ್ ಮಾಡಿದ್ದಾರೆ, ನೋಡಿರ್ಬೋದು ನೀವು. ನನ್ನ ಹತ್ರ ಇಲ್ಲ, ತೋರಿಸ್ತಾ ಇದ್ದೆ. ₹20 ಕಾಯಿನ್ ಇವಾಗ ಒಂದಿಷ್ಟು ತೊಗೊಂಡು ಹೋಗ್ಬೇಕು. ಎಲ್ಲ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬರಬೇಕು ಅಂದರೆ ಕಾಫಿ ಗಿಫಿ ಅಂತ ₹200, ₹300 ಆಯ್ತದೆ. ಕಾಯಿನ್ಗಳು ಇಟ್ಕೊಂಡು ಸಾಯಬೇಕು. ಇಲ್ಲ ಗೂಗಲ್ ಪೇ ಮಾಡು, ಇಲ್ಲ ಅಂದರೆ ಇದು ಮಾಡಿ. ನಮ್ಮಲ್ಲಿ ಇಂಡಿಯಾದಲ್ಲಿ ಅರ್ಧಕ್ಕರ್ಧ ಜನ ಓದಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಸಡನ್ನಾಗಿ ನೋಟ್ ಅಮಾನತ್ ಮಾಡಿದ್ರು, ಇಂಥದ್ದೆಲ್ಲ ಹುಚ್ಚಾಟ ಅಲ್ವಾ? ನೋಟ್ ಅಮಾನತ್ ಮಾಡಿ ಅದಕ್ಕೇ ಇವರು ಸಿದ್ಧಾರ್ಥ ಹೆಗಡೆ ಸತ್ತೋಗಿದ್ದು, ನೀವು ನೋಟ್ ಅಮಾನತ್ ಮಾಡಿ ಎಷ್ಟು ಜನರಿಗೆ ಕೆಲಸ ಹೋಯ್ತು. ಆಮೇಲೆ ಇವನು ಓಡೋಗಿದ್ದು ಯಾಕೆ, ವಿಠಲ್ ಮಲ್ಯ ನೋಟ್ ಅಮಾನತ್ ಮಾಡಿದ ತಕ್ಷಣ ಓಡಿದ್ದು ಎಲ್ಲರೂ. ಇದರಿಂದ ಪ್ರಾಬ್ಲಮ್ ಆಗಿದೆ. ನಿಮ್ಮ ಪ್ರಕಾರ ನೋಟ್ ಬ್ಯಾನ್ ಮಾಡಿದ್ದೆ ತಪ್ಪಾಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಂಗಾದ್ರೆ ಹೌದು, ನೋಟ್ ಅಮಾನತ್ ಮಾಡಿದ್ದು ಭಾರಿ ಮೋಸ. ಅದರಲ್ಲಿ 13,000 ಕೋಟಿ ಮೋದಿ ಗ್ಯಾಂಗ್ಗೆ ಹೊಡೆದಿದ್ದು. ಇವನು ಯಾರು ಅಂಬಾನಿ, ಅದಾನಿ ಅವರೆಲ್ಲ ಅದನ್ನು ಹಂಗೆ ಇಟ್ಕೊಂಡ್ಬಿಟ್ರು, ಲೆಕ್ಕನೇ ತೋರಿಸಿಲ್ಲ.
ಒಂದಿನ ಒಂದು ಪ್ರೆಸ್ಸಲ್ಲಿ ಬಂದು ಮಾತಾಡೋ ಯೋಗ್ಯತೆ ಇಲ್ಲ ಮೋದಿಗೆ. ಏನು ಗೌರ್ಮೆಂಟ್ ನಡೆಸೋದು, ಏನು ನಡೆಸೋದು, ಏನು ನೋಟ್ ಅಮಾನತ್ತು ಭಾರಿ ತೊಂದರೆ ಆಗಿದೆ. ಪಬ್ಲಿಕ್ಕಿಗೆ ಸಾಲಿಡ್ ಏಟ್ ಬಿತ್ತು ಎಲ್ಲ. ಅದಕ್ಕಾಗಿ ನೋಡಿ ಅವರೆಲ್ಲ ಎಂಥ ಉದ್ಯಮಿ, ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿದ್ರು. ಇವತ್ತು ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. 5 ಕೋಟಿ ಜನ ಮೋದಿ ಬಂದ ಮೇಲೆ ಕೆಲಸ ಕಳ್ಕೊಂಡವ್ರು. 5 ಕೋಟಿ ಜನ ಮೋದಿ ಬಂದ ಮೇಲೆ ಕೆಲಸ ಕಳ್ಕೊಂಡವ್ರು. ನಮ್ಮ ಹತ್ರ ಇದೆ ಎಲ್ಲ ದಾಖಲಾತಿ. ಕೆಲಸ ಕಳ್ಕೊಂಡಿರೋರು, ಏನು ಕೆಲಸ ಇಲ್ಲ. ಓಕೆ ಸರ್, ಇವಾಗ 18 ವರ್ಷ ತುಂಬಿ 19 ವರ್ಷಕ್ಕೆ ಬಿದ್ದಿರ್ತಾರೆ. ಅವರು ವೋಟ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾವು ಒಂದು ವೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಥರ ಬುದ್ಧಿವಾದ ಹೇಳೋಕೆ ಇಷ್ಟಪಡ್ತೀರಾ? ಅವರಿಗೆ ಸ್ವಲ್ಪ ಯೋಚನೆ ಮಾಡಿ. ಅವ್ರಿಗೆ ಬುದ್ಧಿ ಇಲ್ಲ. 18 ವರ್ಷ ರಾಜೀವ್ ಗಾಂಧಿಯವರು ಈ ವೋಟನ್ನು ಯಾಕೆ ಮಾಡಿದ್ದು ಅಂದರೆ, 16 ವರ್ಷಕ್ಕೆ ನೀವು ಮಿಲ್ಟ್ರಿಗೆ ಕಳಿಸ್ತೀರಿ, ದುಡಿಯೋಕ್ಕೆ ಕಳಿಸ್ತೀರಿ, ಮಿಲ್ಟ್ರಿಗೆ ಕಳಿಸ್ತೀರಿ. ಈಗಿರೋ ಮಕ್ಕಳನ್ನ ಯಾಕೆ ನೀವು ಇದು 18 ವರ್ಷಕ್ಕೆ ಯಾಕೆ ವೋಟ್ ಆಗಬಾರ್ದು, ಮಿಲ್ಟ್ರಿಗೆ ಕೆಲಸಕ್ಕೆ ಕಳಿಸ್ತೀರಿ, ವೋಟಿಗೆ ಯಾಕೆ ಹಾಕಬಾರ್ದು ಅಂತ ಆ ಹಕ್ಕನ್ನು ತಂದಿದ್ದು ರಾಜೀವ್ ಗಾಂಧಿ, ಒಳ್ಳೆಯದಾಗಲಿ ಅಂತ. ಆ ಹುಡುಗರೆಲ್ಲರೂ ಇವಾಗ ಸುಮ್ಮನೆ ಯಾರೋ ಹೇಳ್ಬಿಡ್ತಾರೆ ಮೋದಿ ಒಳ್ಳೆಯವನು ಹಂಗೆ. ಅವರು ಆ್ಯಕ್ಚುಲಿ ಆ ಹುಡುಗರಿಂದನೇ ಇವಾಗ ಏಟು ತಿಂದಿರೋದು. ವಯಸ್ಸಾದ ಎಲ್ಲರೂ ಒದೆ ಬಿದ್ದಿರೋದು ಹುಡುಗರೆಲ್ಲರೂ ಹಾಕೋದವರು BJPಗೆ. ಅವರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ಯೋಚನೆ ಮಾಡಿ ಹಾಕಿ. ಅದರಲ್ಲೂ BJP ಇಲ್ಲಿ ನಂಬರ್ 1 ಹೋಪ್ಲೆಸ್ಸು ಇವನು ನರೇಂದ್ರ ಮೋದಿ ಬಂದ ಮೇಲೆ ಹೊಟ್ಟೆ ತುಂಬ ಊಟ ಇಂಡಿಯಾದಲ್ಲಿ ಯಾರೂ ಮಾಡ್ತಾಯಿಲ್ಲ, ಎಲ್ಲ ಅರ್ಧಂಬರ್ಧಂ ಆ ಥರ ಆಗಿದೆ. ನೋಟ್ ಅಮಾನತ್ ಮಾಡಿದ ಫಸ್ಟ್ ಮೊದಲನೇ ಏಟು ಅದೇನು ಬೇಕಿರಲಿಲ್ಲ. ಅದರಿಂದ ಯಾರಿಗೂ ಒಳ್ಳೆಯದಾಗಿಲ್ಲ, ಅವ್ರ ಗ್ಯಾಂಗಿಗೆ ಒಳ್ಳೆಯದಾಗಿದೆ. 13,000 ಕೋಟಿ ಹಂಗೆ ಇಟ್ಬಿಟ್ರು. ಸುಮ್ಮನೆ ಅದು ವೇಸ್ಟ್. ಎಲ್ಲರಿಗೂ ಹೇಳು, ಆ ನೋಟಿಂದ ಪಾಕಿಸ್ತಾನದವ್ರು ಬರ್ತಾರೆ, ಅಮೇರಿಕದವ್ರು, ಎಲ್ಲ ಸುಳ್ಳು, ಏನೂ ಇಲ್ಲ. ನೋಟು ರೆಡಿ ಮಾಡೋದು ನಾವು ಹೆಂಗೆ ಇದಕ್ಕೆಲ್ಲ ಲೆಕ್ಕ ಇದೆ. 13,000 ಕೋಟಿ ಲಾಸ್ ಮಾಡಿದ್ದಾರೆ. ಅದರಿಂದ ತುಂಬ ತೊಂದರೆ ಆಗಿದೆ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮುಂದೊಂದು ದಿನಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದರಲ್ಲೂ ಸಿದ್ದರಾಮಯ್ಯ ಪ್ರಾಮಾಣಿಕತೆ ಇದ್ದಾರೆ. ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಇರಲಿ, ಡಾಕ್ಟರ್ G ಪರಮೇಶ್ವರರು, ರಾಮಲಿಂಗ ರೆಡ್ಡಿ, ಒಳ್ಳೆ ಟೀಮ್ ಇದೆ. ಹಳಬರು, ವಯಸ್ಸಾದವರು, ತಿಳುವಳಿಕೆ ಇರುವಂಥ ಟೀಮ್ ಏನಾನ ಇದ್ದರೆ ಅದು ಕಾಂಗ್ರೆಸ್ ಗೌರ್ಮೆಂಟಲ್ಲೇ ಇರೋದು. ಒಳ್ಳೊಳ್ಳೆಯವರು ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಲ್ಲ, ರಾಜೀವ್ ಗಾಂಧಿ ಎಲ್ಲ ಅನುಭವದ ರಾಜಕಾರಣಿಗಳಿದ್ದಾರೆ. ಇವ್ರಿಗೇನು ಅನುಭವ ಇಲ್ಲ. ನಾಳೆ ಬೆಳಗ್ಗೆನೇ ಒಂದು ಕಾನೂನು ಮಾಡ್ತಾರೆ, ಜನ ಸಾಯಲಿ ಅಂತ ಅಷ್ಟೇ. ಆದ್ದರಿಂದ ದಯವಿಟ್ಟು ಮುಂದೆ ಈ ಸಾರಿ ವ್ಯತ್ಯಾಸ ಆಗುತ್ತೆ. ಏನು ಇವರು ಅಂದ್ಕೊಂಡಂಗೆ ಏನು ಬರೋಲ್ಲ. ಅದಕ್ಕೋಸ್ಕರ ಈಗ ರಾಮ ಜನ್ಮಭೂಮಿ ಇನ್ನೂ ಪೇಂಟ್ ಹೊಡೆದಿಲ್ಲ ಅಷ್ಟೇ, ಇದು ಪ್ಲಾಸ್ಟಿಂಗ್ ಮಾಡಿಲ್ಲ, ಏನಿಲ್ಲ. ಈಗ ಓಪನ್ ಮಾಡಿಬಿಡು, ಹಿಂದೂಗಳು ಓಟ್ ಹಾಕ್ತಾರೆ, ಇದನ್ನು ಮಾಡಿದ್ವಿ ಅಂತ. ಹಂಗಾಗಿ ಭಾರಿ ಕಷ್ಟ ಇದೆ. ಮುಂದೆ ಬಂದರೆ ಇವರು ಇದು 500 ರೂಪಾಯಿ ಬ್ಯಾನ್ ಮಾಡ್ತಾರೆ. ನೀವೆಲ್ಲ ನಾವು ಬರೀ ಗೂಗಲ್ ಪೇ ಮಾಡಿ, ಅದರಿಂದ ಏನು ಗೌರ್ಮೆಂಟಿಗೆ ಲಾಭ ಆಗೇನ್ರಿ? ಗೌರ್ಮೆಂಟ್ ಕೆಲಸ ಕೊಡ್ರಿ. ನಾನು ಕೆಲಸ ಮಾಡ್ತೀನಿ, 25,000 ಕೊಡಿ. ಗೌರ್ಮೆಂಟು 5,000 ಇಟ್ಕೊಳ್ಳಿ, ಪರವಾಗಿಲ್ಲ. ಎಷ್ಟು ಜನ ಇದ್ದಾರೆ ಓದ್ದವ್ರು, ಮಾಡಿದ್ರೆ ಕೆಲಸ. ಈಗ ಮೊನ್ನೆ ಹಾಕಿ ಇವರು ವಿಶ್ವಗುರು, ನಾನು ದೊಡ್ಡ ಲಾರ್ಡು ಅಂತಾನಲ್ಲ ಮೋದಿ, ನಾನು ಸಖತ್ ಗೆದ್ದು ಬಿಡ್ತೀನಿ, ಹಂಗೆ ಬರ್ತೀನಿ, 500 ಸೀಟು, ಮೇರಾ ಇಂಡಿಯಾ, ಅದು ಇದು ಅಂತಾರೆ. ಮೊನ್ನೆ ಯಾಕೆ ಆ ಮೇಘಾಲಯದಲ್ಲಿ ಎಲ್ಲ ಸ್ಕೂಟಿ ಕೊಡ್ತೀನಿ, ಇದನ್ನೆಲ್ಲ ಹೇಳಿದ್ರಲ್ಲ, ಭಾಗ್ಯಗಳು ಇವಾಗ ಮೋದಿನೇ ಶುರು ಮಾಡಿದ್ದಾನೆ. ಆ ಭಾಗ್ಯ ಕೊಡ್ತೀನಿ, ಈ ಭಾಗ್ಯ ಕೊಡ್ತೀನಿ, ಓದಿ ಹಾಕಿ, ಓಟ್ ಹಾಕಿ ಅಂತ. ವಿಶ್ವಗುರು ಚೆನ್ನಾಗಿ ಸರ್ಕಾರ ನಡೆಸಿದ್ರೆ ನಾವು ಹಾಕ್ತೀವಿ. ಸರ್ಕಾರ ಅನುದಾನ ಕೊಡಬೇಕು ಗೌರ್ಮೆಂಟಿಗೆ. ವಾಪಸ್ 45,000 ಕೋಟಿ GST ಹಣ 1 ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಭಾಳ ತೊಂದರೆ ಆಗಿದೆ. ಮುಂದಿನ ದಿನದಲ್ಲಿ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಬರ್ತದೆ.